ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ಇವತ್ತು ಸಂಜೆ ಆಯಿತು 7:30. ನಾವಿವಾಗ ಹೋಗ್ತಾ ಇದ್ದೇವೆ ಶರವ್ ಟೆಂಪಲ್ಗೆ. ಅಂದರೆ ಇದು ಮಂಗಳೂರಿನ ಲಾಗು. ಶರವ್ ಟೆಂಪಲ್ಗೆ ಹೋಗುವಾಗ ಅಲ್ಲಿ ಫುಲ್ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಉತ್ಸವ ನಡೀತಿದೆ, ಅಂದರೆ ಜಾತ್ರೆ ನಡೀತಾ ಇದೆ ಅಂತ. ಹೋಗುವ ಟೈಮಲ್ಲಿ ಸರಿಯಾಗಿ ಪೂಜೆ ಸಹ ರಾತ್ರಿದು ನಡೀತಾ ಇತ್ತು. ಹಾಗಾಗಿ ನೋಡುವ ಒಂದು ಚಾನ್ಸು ಸಹ ಸಿಕ್ಕಿತು. ನಾನು, ನನ್ನ ಅಣ್ಣ, ನನ್ನ ಮಮ್ಮಿ, ಆಶ್ನಿ, ತನ್ವಿ, ನೈತಿಕ್, ಜಿಯಾ ಹಾಗೆ ಹೋಗುವಾಗ ಸ್ಟೇಜ್ ಪರ್ಫಾರ್ಮೆನ್ಸ್ ಆಗ್ತಾಯಿತ್ತು, ಭರತನಾಟ್ಯ ಎಲ್ಲ. ಮತ್ತು ನಾವು ದೇವರಿಗೆ ಕೈ ಮುಗಿದು ಬಂದು ಸ್ಟೇಜ್ ಪರ್ಫಾರ್ಮೆನ್ಸ್ ನೋಡುವ ಅಂತ ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ಸುತ್ತು ಬರುವಾಗ ಬಲಿ ಸ್ಟಾರ್ಟ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಲಿ ನಡೀತಾ ಇದೆ. ಈ ದೇವಸ್ಥಾನದಲ್ಲಿ ಏನಂದರೆ ಈಶ್ವರ ಮತ್ತು ಗಣಪತಿ ಇದ್ದಾರೆ. ತುಂಬ ಪವರ್ಫುಲ್ ಆದ ದೇವಸ್ಥಾನ ಇದು, ಕಾರ್ಣಿಕವಾದ ದೇವಸ್ಥಾನ. ತುಂಬ ರಶ್ಶು ಸಹ ಇತ್ತು. ಸಂಜೆ ಹೊತ್ತಿನಲ್ಲಿ ಹೂವಿನ ಪೂಜೆ ಸಹ ಮಾಡ್ತಾರೆ. ಡೈಲಿ 8 ಗಂಟೆಗೆ ಹೂವಿನ ಪೂಜೆ ಮಾಡ್ತಾರೆ. ನೋಡಿ ದೇವ್ರನ್ನ ತೊಗೊಂಡೋಗ್ತಿದ್ದಾರೆ ಪಲ್ಲಕ್ಕಿಯಲ್ಲಿ, ಹಾಗೆ ತೊಟ್ಲಲ್ಲಿ ಕೂರಿಸಿ ತೂಗ್ತಾ ಇದ್ದಾರೆ. ಇದು ನೋಡಲಿಕ್ಕೆ ಯಾವಾಗೂ ಸಿಗೋದಿಲ್ಲ, ನಮ್ಮ ಸೌಭಾಗ್ಯ ಅಂತ ಸಹ ಹೇಳ್ಬೋದು. ಹೀಗೆ ಪೂಜೆ ಎಲ್ಲ ಆಗಿ ಹೊರಗೆ ಬರುವಾಗ ಸ್ಟೇಜ್ ಪರ್ಫಾರ್ಮೆನ್ಸ್ ಇನ್ನೂ ಸಹ ಕಂಟಿನ್ಯೂ ಆಗ್ತಾ ಇತ್ತು. ಅಲ್ಲೇ ಇದೆ ಹತ್ರದಲ್ಲೇ ಐಡಿಯಲ್ ಕೆಫೆ. ಯಾರೇ ಮಂಗಳೂರಿನವರು ಬಂದರೆ ಐಡಿಯಲ್ ಪಬ್ಬಾಸ್ ಅಥವಾ ಐಡಿಯಲ್ ಕಫೆ, ಪಬ್ಬಾಸ್, ಐಡಿಯಲ್ ಕೆಫೆಗೆ ಹೋಗೋದೇ ಇಲ್ಲ. ಏನೋ ಒಂಥರ ಮಂಗಳೂರಿನವರಿಗೆ ಐಡಿಯಲ್ ಕೆಫೆಯಲ್ಲಿ ತಿಂದ ಐಸ್ ಕ್ರೀಮ್ ಫ್ಲೇವರ್ ಎಲ್ಲೂ ಸಿಗೋದಿಲ್ಲ. ಯಾವ ಟೈಮಲ್ಲಿ ನೋಡಿ ಐಡಿಯಲಲ್ಲಿ ಅಥವಾ ಪಬ್ಬಾಸ್ನಲ್ಲಿ ಎನಿ ಟೈಮ್ ಬ್ಯುಸಿ ಹಾಗೂ ಫುಲ್ ಆಗಿರ್ತದೆ. ವೆಯ್ಟಿಂಗ್ ಸಹ ಇರ್ತದೆ, ಆದರೆ ಬೇಗ ಬೇಗ ಖಾಲಿ ಆಗ್ತದೆ. ಇವರದೊಂದು 5-6 ಬ್ರಾಂಚಸ್ ಇದೆ, ಇನ್ನೂ ಸಹ ಓಪನ್ ಮಾಡ್ತಾನೆ ಇದ್ದಾರೆ. ದ ಬೆಸ್ಟ್ ಐಸ್ ಕ್ರೀಮ್ ಇನ್ ದ ವರ್ಲ್ಡ್ ಅಂತ ಸಹ ಹೇಳ್ಬೋದು. ಇಲ್ಲಿ ನಾವು ಚೈನೀಸ್ ಬೇಲ್, ಮಂಚೂರಿ, ಆಬ್ವಿಯಸ್ಲಿ ಐಡಿಯಲಿ ಬಂದಮೇಲೆ ಐಸ್ ಕ್ರೀಮ್ ಇಲ್ದಲ್ಲಿ ಹಿಂದೆ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಮಕ್ಕಳೆಲ್ಲ ತಿಂದು ಐಸ್ ಕ್ರೀಮ್ ಎಲ್ಲ ತಿಂದು ಖುಷಿಪಟ್ಟರು. ಫೇಮಸ್ ಅಂತ ಹೇಳಿದರೆ ಗಡ್ಬಡ್ ಅಂತ ಹೇಳ್ಬೋದು. ಐಡಿಯಲಲ್ಲಿ ದ ಬೆಸ್ಟ್ ಥಿಂಗ್ ಅಂದರೆ ಐಸ್ ಕ್ರೀಮ್. ಮಂಗಳೂರಿನಲ್ಲಿ ಯಾರ್ಯಾರು